ಹಾವೇರಿಯಲ್ಲಿ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ನಾಯಕರು ಅಹೋರಾತ್ರಿ ಪ್ರತಿಭಟನೆ ನಡೆಸಿದ್ರು. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿಯಲ್ಲಿ ನಡೆಸಿದ್ರು ಅಂತ ಮಾಜಿ ಸಿಎಂಗೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಅರುಣ್ ಕುಮಾರ್ ಪೂಜಾರ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಸಾಥ್ ಕೊಟ್ರು. ರಾತ್ರಿ ಇಡೀ ಭಜನೆ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟದ ನಡುವೆ ಕೆಪಿಸಿಸಿ ಅಧ್ಯಕ್ಷಗಿರಿ ಫೈಟ್ ಕೂಡ ತೆರೆಮರೆಯಲ್ಲಿ ಜೋರಾಗಿದೆ. ಸದ್ಯ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಸಿಎಂ ಬಣದ ಹೊಸ ವರಸೆ ತೆಗೆದಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಪಟ್ಟು ಹಿಡಿದಿದ್ದ ಸಿಎಂ ಬಣದ ಸಚಿವರು ಈಗ ಈಶ್ವರ್ ಖಂಡ್ರೆ ಅಧ್ಯಕ್ಷರಾಗೋಕೆ ಸಹಮತ ಸೂಚಿಸಿದ್ದಾರೆ ಎನ್ನಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬದಲಾದರೆ ಸಿಎಂ ಬಣದ ಕೈ ಮೇಲಾಗಲಿದೆ ಎನ್ನಲಾಗ್ತಿದೆ. ಕೆಪಿಸಿಸಿ ಅಧ್ಯಕ್ಷ ಬದಲಾದ್ರೆ ಸಿಎಂ ಕುರ್ಚಿ ಫೈಟ್ ತಣ್ಣಗೆ ಆಗುತ್ತೆ ಅನ್ನೋದು ಸಿಎಂ ಬಣದ ಉದ್ದೇಶವಾಗಿದೆ. ಏಪ್ರಿಲ್ 14ರಂದು ಲಾರಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಆದರೆ ಮುಷ್ಕರಕ್ಕೆ ಲಾರಿ ಮಾಲೀಕರಿಂದಲೇ ವಿರೋಧ ವ್ಯಕ್ತವಾಗಿದೆ. ಷಣ್ಮುಗಪ್ಪ ಹಾಗೂ ಚೆನ್ನಾರೆಡ್ಡಿ ನಡುವೆ ಲಾರಿ ಮುಷ್ಕರ ಜಟಾಪಟಿ ಜೋರಾಗಿದ್ದು, ಷಣ್ಮುಗಪ್ಪ ಕರೆ ನೀಡಿರುವಂತಹ ಲಾರಿ ಮುಷ್ಕರಕ್ಕೆ ಮಾಲೀಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಲಾರಿ ಮಾಲೀಕರ ಸಂಘಗಳಲ್ಲಿ ಒಡಕು ಮೂಡಿದ್ದು, ಡೀಸೆಲ್ ದರ ಏರಿಕೆ ಸೇರಿ ಇನ್ನಿತರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಏಪ್ರಿಲ್ 15ರಿಂದ ಎಂದಿನಂತೆ ರಾಜ್ಯದಲ್ಲಿ ಲಾರಿ ಸಂಚಾರ ಇರುತ್ತೆ ಅಂತ ರಾಜ್ಯ ಲಾರಿ ಮಾಲೀಕರ ಸಂಘದ ಮುಖಂಡ ಚೆನ್ನಾರೆಡ್ಡಿ ಹೇಳಿದರು. ನಿಜವಾದ ಕಾಯಕ ಯೋಗಿಗಳು ಅಂದ್ರೆ ಮುಸ್ಲಿಮರು. ತಮ್ಮ ಕಾಯಕದಿಂದಲೇ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಅಂತ ಸಂಸದ ತುಕಾರಾಂ ಹೇಳಿದ್ದಾರೆ. ಹೊಸಪೇಟೆಯಲ್ಲಿ ರಾಜ್ಯ ಹಜ್ ಕಮಿಟಿ ವತಿಯಿಂದ ಹಮ್ಮಿಕೊಂಡಿದ್ದ ಹಜ್ ಯಾತ್ರಿಗಳ ತರಬೇತಿ ಶಿಬಿರದಲ್ಲಿ ಹೇಳಿಕೆ ನೀಡಿದ್ದಾರೆ. ಹಜ್ ಯಾತ್ರಿಗಳ ತರಬೇತಿ ಶಿಬಿರದಲ್ಲಿ ಮುಸ್ಲಿಂ ಸಮುದಾಯದ ಓಲೈಕೆಗೆ ಸಂಸದ ಈ ತುಕಾರಾಂ ಮುಂದಾಗಿದ್ದಾರೆ. ನನಗೆ ಜನ್ಮ ನೀಡಿದ್ದು ತಂದೆ ತಾಯಿ, ಆದ್ರೆ ನನ್ನ ರಾಜಕೀಯ ಜೀವನ ನೀಡಿದ ನೀವೆಲ್ಲರೂ ಕೂಡ ತಂದೆ ತಾಯಿ ಇದ್ದಂತೆ. ನಿಮ್ಮ ಒಲುಮೆ ಬೆಂಬಲದಿಂದಲೇ ನಾನು ಸಂಸದನಾಗಿದ್ದೇನೆ. ನನ್ನ ಪತ್ನಿ ಅನ್ನಪೂರ್ಣ ಶಾಸಕಿಯಾಗಿದ್ದಾಳೆ. ನಿಮ್ಮ ಪರವಾಗಿ ನಾನು ಸದಾ ಧ್ವನಿ ಎತ್ತುತ್ತೇನೆ. ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ನಾನು ಮತ ಚಲಾಯಿಸಿದ್ದೇನೆ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.